तत्रादो निर्विघ्नता सिद्ध्यर्थं महागणपति पूजन चक्रेशे गणानान्त्वा शौनकोग्रसमदो गणपति जगति गणपत्यावाहन विनियोगा ओम गणानाकान्त्वा गणपति भवामहे कविं कवीनामुपवत्रत्वं ज्येष्ठराजं ब्रह्मणां ब्रह्मणस्पद आनश्वन्नोदिविसीददानं भू गणपतिम् आवाहयामि भुवा गणपतिम् आवाहयामि स्वाहा गणपतिम् आवाहयामि भूर्भुवः स्वः महागणपतिं नमः ध्यायामि ध्यानं समर्पयामि आवाहयामि आसनात् अक्षतान् समर्पयामि पादयोः पाद्यं समर्पयामि हस्तयोः। ಕಲಬುರಗಿ ಜಿಲ್ಲೆಯಲ್ಲಿ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘದ ನೂತನ ಪತ್ರಿಕಾ ಭವನ ಉದ್ಘಾಟನಾ ಸಮಾರಂಭ ನಡೆಯಿತು. ಕಾರ್ಯಕ್ರಮಕ್ಕೆ ಜಿಲ್ಲೆಯ ನೂರಾರು ಜನ ಮುಖಂಡರು ಆಗಮಿಸಿ ಶುಭ ಹಾರೈಸಿದರು. ಕಾರ್ಯಕ್ರಮಕ್ಕೆ ಆಗಮಿಸಿ ಮಾತನಾಡಿದ ಕಾರ್ಯನಿರತ ಪತ್ರಕರ್ತರ ಧ್ವನಿ ರಾಜ್ಯಾಧ್ಯಕ್ಷ ಮಲ್ಲಿಕಾರ್ಜುನ ಬಂಗ್ಲೆ, ನೊಂದ ಪತ್ರಕರ್ತರಿಗೆ ನೆರಳಾದ ಸಂಘ ಅಂದರೆ ಅದು ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘ. ಕಲಬುರಗಿ ನಗರದಲ್ಲಿ ಪತ್ರಕರ್ತರ ಭವನ ನಿರ್ಮಾಣವಾಗಿರುವುದು ಸಂತಸ ತಂದಿದೆ. ಮುಂದಿನ ದಿನಗಳಲ್ಲಿ ಪತ್ರಕರ್ತರ ಮೂಲಭೂತ ಸೌಕರ್ಯಗಳಿಗಾಗಿ ಸರ್ಕಾರಕ್ಕೆ ಮನವಿ ಮಾಡುತ್ತೇವೆ. ಮುಂಬರುವ ದಿನಗಳಲ್ಲಿ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘದ ರಾಜ್ಯ ಸಮ್ಮೇಳನ ಮಾಡುತ್ತೇವೆ. ದೇಶದ ಸಾಮಾಜಿಕ ಬದ್ಧತೆಗೆ ಬದ್ಧರಾಗಿ ಪತ್ರಕರ್ತರಿಗೆ ಸರ್ಕಾರದ ಅಧೀನ ಸೌಲಭ್ಯಗಳನ್ನು ಒದಗಿಸುವ ಮೇರೆಗೆ ನಮ್ಮ ಕಾನೂನು ಹೋರಾಟ ಮುಂದುವರಿಸುತ್ತೇವೆ ಎಂದರು. ನಂತರ ಮಾತನಾಡಿದ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘದ ಜಿಲ್ಲಾಧ್ಯಕ್ಷ ಮಲ್ಲಿಕಾರ್ಜುನ್ ಪಗಡೆ, ಜಿಲ್ಲೆಯಲ್ಲಿ ನಮ್ಮ ಸಂಘದ ಪದಾಧಿಕಾರಿಗಳಿಗೆ ಮಾಧ್ಯಮಗೋಷ್ಠಿ ಮಾಡುವ ಪತ್ರಿಕಾ ಭವನ ಅವಶ್ಯಕವಿರುವುದರಿಂದ ಇಂದು ರಾಜ್ಯಾಧ್ಯಕ್ಷರ ಸಮ್ಮುಖದಲ್ಲಿ ಪತ್ರಿಕಾ ಭವನ ಉದ್ಘಾಟನೆಗೊಂಡಿರುವುದು ಸಂತಸ ತಂದಿದೆ ಎಂದರು. ಜಿಲ್ಲೆಯಲ್ಲಿ ನಮ್ಮ ಸಂಘದ ಪದಾಧಿಕಾರಿಗಳು ಒಟ್ಟಿನಲ್ಲಿ ಸಮಾಜದ ನ್ಯೂನತೆಗಳನ್ನು ಆಡಳಿತಾರೂಢ ಪಕ್ಷಗಳ ಗಮನಕ್ಕೆ ತರುವುದಲ್ಲದೆ ಸಾಮಾಜಿಕ ಬದ್ಧತೆಯಿಂದ ಕೆಲಸ ಮಾಡಬೇಕು ಎಂದರು. ಇದೇ ಸಂದರ್ಭದಲ್ಲಿ ಜಿಲ್ಲೆಯ ರಾಜಕೀಯ ಮುಖಂಡರು, ಹಿರಿಯರು ಸೇರಿದಂತೆ ಸಂಘದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ರಾಜ್ಯದ ಇತಿಹಾಸದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘದ ಜಿಲ್ಲಾ ಪತ್ರಿಕಾ ಭವನವನ್ನ ಕಲಬುರಗಿ ಜಿಲ್ಲೆಯಿಂದನೇ ಈ ಸಂದರ್ಭದಲ್ಲಿ ಪ್ರಾರಂಭ ಆಗಿರತಕ್ಕಂಥದ್ದು ಇಡೀ ರಾಜ್ಯದ ಪತ್ರಕರ್ತರಿಗೆ ಒಂದು ಖುಷಿಯ ವಿಚಾರ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಇಡೀ ರಾಜ್ಯದಲ್ಲಿ ಸುಮಾರು 2 ವರ್ಷಗಳಿಂದ ನಿರಂತರವಾಗಿ ಪತ್ರಕರ್ತರ ಮೂಲಭೂತ ಸೌಕರ್ಯಗಳಿಗಾಗಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಬಂಗ್ಲೆ ಮಲ್ಲಿಕಾರ್ಜುನ್ ಅವರ ನೇತೃತ್ವದಲ್ಲಿ ನಿರಂತರವಾಗಿರ್ತಕ್ಕಂಥ ಹೋರಾಟಗಳು ನಡೀತಾನೆ ಇದ್ದಾವೆ. ಮೂಲಭೂತ ಸೌಕರ್ಯಗಳಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು ಬಸ್ ಪಾಸ್ ನೀಡಿ ಗ್ರಾಮೀಣ ಭಾಗದಲ್ಲಿ ಇರ್ತಕ್ಕಂಥವ್ರು, ಜಿಲ್ಲಾ ಮಟ್ಟದಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥವ್ರು, ತಾಲೂಕಾ ಮಟ್ಟದಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಪತ್ರಕರ್ತರು ತಮ್ಮ ಕಿಸೆಯಿಂದ ಪೆಟ್ರೋಲ್ ಚಾರ್ಜ್ ಅನ್ನ ಹಾಕೊಂಡು ಸುದ್ದಿ ಮಾಡ್ತಿರ್ತಕ್ಕಂಥ ಅನಿವಾರ್ಯತೆ ಬಂದೊದಗಿದೆ. ಅಂತ ಒಂದು ಸಮಸ್ಯೆಗೆ ಪರಿಹಾರವನ್ನು ನೀಡಬೇಕು ಅಂತ ಹೋರಾಟ ನಡೀತಾನೆ ಇದೆ. ಅದೇ ನಿನ್ನೆ ಏನಪ್ಪಾ ಅಂತ ಕೇಳಿದ್ರೆ ಪತ್ರಕರ್ತರ ಸಮ್ಮೇಳನದಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿರ್ತಕ್ಕಂಥದ್ದು ಖುಷಿಯ ವಿಚಾರ. ಆದ್ರೆ ಆ ವಿಚಾರಗಳಿಗೆ ಯಾವೆಲ್ಲ ಮಾನದಂಡಗಳು ಹಾಕ್ತಾರೆ ಅನ್ನೋದು ಇನ್ನು ಕಾದು ನೋಡ್ಬೇಕಾಗಿದೆ. ಎಲ್ಲಾ ಪತ್ರಕರ್ತರಿಗೆ ಅಂತ ಘೋಷಣೆ ಮಾಡಿದ್ದೀರಿ, ಯಾವ ಪತ್ರಕರ್ತರಿಗೆ ಕೊಡ್ತೀರಿ ಅನ್ನೋದಿನ ಸ್ಪಷ್ಟೀಕರಣ ಇಲ್ಲ. ಏನೆಲ್ಲ ಮಾನದಂಡಗಳು ಮಾಡ್ತೀರಿ ಅಂತ ಗೊತ್ತಿಲ್ಲ. ಇತ್ತೀಚೆಗೆ ಡಿಜಿಟಲ್ ಮಾಧ್ಯಮದಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಪತ್ರಕರ್ತರ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಯಾಕೆ ಅಂತ ಕೇಳಿದ್ರೆ ಜನರ ಎಕ್ಸ್ಪೆಕ್ಟೇಷನ್, ಅಪೇಕ್ಷೆ ಹೆಚ್ಚಾಗ್ತಾ ಇದೆ. ಇಮಿಡಿಯೇಟ್ ಆಗಿ ನ್ಯೂಸ್ ಬರಬೇಕು, ಲಿಂಕ್ಗಳನ್ನ ಕಳಿಸಿದಾಗ ಸುದ್ದಿಗಳನ್ನ ಇಮಿಡಿಯೇಟ್ ಆಗಿ ಪ್ರಸಾರವಾಗ್ತಿರ್ತಕ್ಕಂಥದ್ದು ಸಾರ್ವಜನಿಕರಿಗೆ ಖುಷಿ ಕೊಡ್ತಾ ಇದೆ. ಇನ್ನೊಂದು ವಿಚಾರ ಏನಪ್ಪಾ ಅಂತ ಕೇಳಿದ್ರೆ ಸ್ಥಳೀಯ ಸುದ್ದಿಗಳನ್ನ ಹೆಚ್ಚಿನ ಮಟ್ಟದಲ್ಲಿ ಸ್ಥಳೀಯ ಸುದ್ದಿವಾಹಿನಿಗಳನ್ನ ತೋರಿಸ್ತಾ ಇದ್ದಾವೆ. ಅದು ಜವಾಬ್ದಾರಿತನದಿಂದ ತೋರಿಸ್ತಾ ಇರತಕ್ಕಂಥದ್ದು ಹೆಮ್ಮೆಯ ವಿಚಾರ. ಆದ್ರೆ ಎಲ್ಲೋ ಒಂದು ಮಟ್ಟಕ್ಕೆ ನೋಡೋದಾದ್ರೆ ಏನಪ್ಪಾ ಅಂತ ಕೇಳಿದ್ರೆ ಆ ಒಂದು ಪತ್ರಕರ್ತರಿಗೆ ಏನ್ ಸಿಗಬೇಕು ವ್ಯಾಲ್ಯೂ, ಅದನ್ನ ಯಾವ ಮಟ್ಟದಲ್ಲಿ ಸಿಗಬೇಕು, ಸಿಗ್ತಾ ಇಲ್ಲ ಅನ್ನೋದು ನೋವಿನ ವಿಚಾರ. ಆದ್ರೆ ಮುಂದಿನ ದಿನಗಳಲ್ಲಿ ಹಂಗಾಗೋದಿಲ್ಲ. ನಮ್ಮ ಸಂಘಟನೆ ನಿರಂತರವಾಗಿ ಸುಮಾರು 16,000 ಪತ್ರಕರ್ತರು ಏನು ರಾಜ್ಯದಲ್ಲಿದ್ದಾರೆ, ಯಾವುದೇ ಸಂಘದಲ್ಲಿರ್ಲಿ ಅದರ ಬಗ್ಗೆ ಯಾವುದೇ ರೀತಿ ಚಿಂತೆ ಇಲ್ಲ. ಆದ್ರೆ ಪತ್ರಕರ್ತರು ಅನ್ಸ್ಕೊಂಡಿರ್ತಕ್ಕಂಥವ್ರು ಏನ್ ಕೆಲಸ ಮಾಡ್ತಾ ಇದ್ದಾರೆ ಅವರಿಗಾಗಿ ನಿರಂತರವಾಗಿ ನಮ್ಮ ಸಂಘ ಬೆನ್ನೆಲುಬಾಗಿ ನಿಲ್ಲುತ್ತೆ. ಅದರ ಪ್ರತಿಫಲವಾಗಿ ಏನು ಕಲಬುರಗಿ ಜಿಲ್ಲೆಯಲ್ಲಿ ಇದೊಂದು ಬಹಳಷ್ಟು ಜನ ಏನಪ್ಪಾ ಅಂತ ಕೇಳಿದ್ರೆ ನೀವು ಆ ಬೇರೆ ಸಂಘಕ್ಕೆ ಸೆಡ್ ಹೊಡೆದಿದ್ದೀರಿ ಅಂತಲ್ಲ. ನನ್ನ ವಿಚಾರವಾಗಿ ಇದು ಸೆಡ್ ಅಲ್ಲ, ಏನು ಸ್ಥಳೀಯವಾಗಿ ಜಿಲ್ಲಾ ಮಟ್ಟದಲ್ಲಿ, ತಾಲೂಕಾ ಮಟ್ಟದಲ್ಲಿ, ಗ್ರಾಮೀಣ ಭಾಗದಲ್ಲಿ ಏನು ಜನ ಸಂಕಷ್ಟವನ್ನ ಅನುಭವಿಸ್ತಾ ಇದ್ದಾರೋ ಅಂತವರಿಗೆ ನ್ಯಾಯವನ್ನ ಕೊಡಿಸಬೇಕು ಅನ್ನುವ ಒಳ್ಳೆಯ ವಿಚಾರವನ್ನ ಇಟ್ಕೊಂಡು ಈ ಒಂದು ಸಂಘದಿಂದ ಪತ್ರಿಕಾ ಭವನವನ್ನ ತೆಗೆದಿದ್ದೇವೆ. ಆಶ್ರಮಕ್ಕೆ ಸಾಕಷ್ಟು ಜನಕ್ಕೆ ಕರೆ ಮಾಡಿದ್ದೇವೆ. ಇನ್ನು ಪತ್ರಿಕೆಗಳ ಕೂಡ ಹೋಗಿದ್ವು, ಯಾರಿಗೆಲ್ಲ ಕೊಟ್ಟಿಲ್ಲ ಕೂಡ ಅವರು ಕೂಡ ಬಂದು ನಮ್ಮನ್ನ ಹರಿಸಿದ್ದೀರಿ. ನೀವೆಲ್ಲರಿಗೂ ಕೂಡ ಹೃದಯಪೂರ್ವಕವಾಗಿ ನನ್ನ ತಂಡದ ವತಿಯಿಂದ, ತಂಡದ ಪ್ರತಿಯೊಬ್ಬ ಸದಸ್ಯನ ವತಿಯಿಂದ, ಇನ್ನು ರಾಜ್ಯ ಘಟಕದ ವತಿಯಿಂದ, ರಾಜ್ಯಾಧ್ಯಕ್ಷರ ವತಿಯಿಂದ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳ್ತೀನಿ. ನಿಮ್ಮ ಜೊತೆಗೆ ನಾವಿರ್ತೇವೆ, ನೀವು ನಮ್ಮ ಜೊತೆಗೆ ಇರ್ತೀರಿ ಅಂತ ಆಶಿಸ್ತೇನೆ. ನಮಸ್ಕಾರ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ರಾಜ್ಯದಲ್ಲಿ ಒಂದು ಬಡವರ ಧ್ವನಿ ಆಗ್ಬೇಕಂತೇಳಿ ನಮ್ಮದೊಂದು ಆಶೆ. ಯಾಕಪ್ಪ ಅಂದ್ರೆ ಹಲವಾರು ಘಟನೆಗಳು ಮುಚ್ಚಿ ಹೋಗತ್ತವ.
ಒಂದು ಕಾರ್ಯನಿರತ ಪತ್ರಕರ್ತರ ಒಂದು ಧ್ವನಿ ಮೇಲೆ ನಮ್ಮದು ಭಾಳಷ್ಟು ಒಂದು ನಂಬಿಕೆ ಇದೆ. ಇದು ಎಲ್ಲರೂ ಪಾಲಿನ ಧ್ವನಿಯಾಗಿ ಬೆಳೀಲಿ, ಈ ಚಾನಲನ್ನು ಒಳ್ಳೆಯ ಒಂದು ಶುಭ ಹಾರಸಲಿ ಅಂಥೇಳಿ ನನಗೇನಪ್ಪ ಅಂದರೆ ಇಲ್ಲಿ ಪತ್ರಿಕಾ ಭವನಕ್ಕೆ ಒಂದು ಗೆಸ್ಟ್ ಕರ್ಸಕ್ಕೆ ಅವ್ರಿಗೆ ಧನ್ಯವಾದಗಳು. ನನ್ನ ಹೆಸರು ಮಾಂತೇಶ್ ಗೌಂಡಿಗಿ, ವಿಜಯಪುರ ದಲಿತ ಸೇನೆ ತಾಲೂಕು ಅಧ್ಯಕ್ಷ.